ಕೆಎಚ್ಡಿಸಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಬೃಹತ್ ಸತ್ಯಾಗ್ರಹ 3ನೇ ದಿನಕ್ಕೆ ಆರಂಭ. ರಬಕವಿಬನಹಟ್ಟಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಹಾಗೂ ಕೆಎಚ್ಡಿಸಿ ನೇಕಾರರಿಂದ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇವರ ಪ್ರಮುಖ ಬೇಡಿಕೆಗಳು: ನಿವೇಶನ ರಹಿತ ನೇಕಾರರಿಗೆ ನಿವೇಶನ ಹಂಚಿಕೆ ಆಗಬೇಕು, ನೂರಾರು ಜನರಿಗೆ ಸಿಟಿ ಸರ್ವೆ ಉತ್ತಾರೆಗಳು ಹಂಚಿಕೆ ಆಗಬೇಕು, 55 ವರ್ಷ ಮೇಲ್ಪಟ್ಟ ನೇಕಾರರಿಗೆ ಕನಿಷ್ಠ 5,000 ಮಾಸಾಶನ ಜಾರಿ ಮಾಡಬೇಕು, ನಿಗಮದಲ್ಲಿ ಆಗಿರುವ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಮರು ತನಿಖೆ ಆಗಬೇಕು. 2017ರಲ್ಲಿ ಮಾಜಿ ಮಂತ್ರಿಗಳಾದ ಉಮಾಶ್ರೀ ಅವರು ಅನೇಕ ಜನಗಳಿಗೆ ನಿವೇಶನ ಹಂಚಿಕೆ ಮಾಡಿದ್ರು. ಅದೇ ರೀತಿಯಾಗಿ ಈಗಲೂ ಕೂಡ ನಿವೇಶನಗಳ ಹಂಚಿಕೆ ಆಗಬೇಕು. ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸ್ಪಂದಿಸದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧರಾಗ್ತೇವೆ. ಬೀದಿಗಿಳಿದು ಹೋರಾಟ ಮಾಡಲಿಕ್ಕೂ ಜಾಗೃತಿ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರಕಿ ಮಾತನಾಡಿದರು. ಅದೇ ಸಂದರ್ಭದಲ್ಲಿ ರಾಜೇಂದ್ರ ಬಿರ್ಜಿ, ಸದಾಶಿವ ಬರಗಿ, ಶ್ರೀಶೈಲ ಮುಗಳಹಳ್ಳಿ, ಸದಾಶಿವ ಗೊಂದ್ಕರ್, ಮಲಿಕ್ ಜಮಾದಾರ, ಸಿದ್ದು ಕಡ್ಲಿಮಟ್ಟಿ, ಸುಮಿತ್ರಾ ಜಾಲಿಕಟ್ಟಿ, ಕವಿತಾ ಬಾಣಕಾರ, ಚನ್ನವ ಜಂಜಪ್ಪನವರ, ರಾಜೇಶ್ವರಿ ಗುಳೇದಗುಡ್ಡ, ನೂರಾರು ಹಿರಿಯ ನೇಕಾರರು ರಬಕವಿಬನಹಟ್ಟಿ, ಹುಲ್ಯಾಳ ಊರುಗಳಿಂದ ಭಾಗವಹಿಸಿದರು. ಈಗಾಗಲೇ ಗಮನ ಹರಿಸಲಿಲ್ಲ ಅಥವಾ ನಮ್ಮ ಹೋರಾಟಕ್ಕೆ ಗೌರವ ಕೊಡದೆ ಹೋದರೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ಉಗ್ರ ಹೋರಾಟಕ್ಕೂ ಕೂಡ ಸಿದ್ಧರಾಗ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ. ಈ ಸತ್ಯಾಗ್ರಹ ಕೂತದ ಕಾರಣ ಏನಪ್ಪಾ ಅಂತಂದ್ರ ಇಷ್ಟು ದಿವಸ 5-6 ವರ್ಷ ಆತ್ರಿ. ನಾವು ಏನಾಗೈತೆ ಅಂದ್ರೆ ಎಲ್ಲಾ ಅಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಬಂದವ್ರಿ. ತಿಮ್ಮಾಪುರ ಅವ್ರಿಗೆ, ಮುಂದ್ ಶಿವಾನಂದ್ ಪಾಟೀಲ್ ಅವ್ರಿಗೆ, ಮುಂದ ಜಾರಕಿಹೊಳಿ ಸತೀಶ್ ಸಾಹೇಬ್ರಿಗೆ, ಮುಂದ MD ಹುಬ್ಬಳ್ಳಿ MD ಆಫೀಸ್ಗೆ ಒಂದ್ ಧರಣಿ ಸತ್ಯಾಗ್ರಹ ಮಾಡಿ ಬಂದಿವ್ರಿ. ಒಂದ್ ಪಾದಯಾತ್ರೆ ಮಾಡಿ ಧರಣಿ ಸತ್ಯಾಗ್ರಹ ಮಾಡಿದೀವ್ರಿ. ಮತ್ ಇಲ್ಲೇ MD ಅವ್ರಿಗೆ ಅಧಿಕಾರಿಗಳಿಗೆ ಅವ್ರಿಗೂ ಕೊಟ್ಟು ಎಲ್ಲಾ ಅಧಿಕಾರಿಗಳಿಗೆ ನಾವು ಕಾಗದ ಪತ್ರ ಮುಟ್ಸುವಂತ ಕಾರ್ಯ ಮಾಡಿದ್ರು ನಾವು. ಯಾಕಂದ್ರ ಅವ್ರು ಇನ್ನೂ ತಕ್ಕ ಯಾವ್ದು ಉತ್ತರ ಕೊಟ್ಟಿಲ್ಲ. ಮುಂದ ನಮಗ ಈಗ 50 ಎಕರೆ ಜಾಗ ಅವ್ರು ಕೊಟ್ಟಾರ್ರಿ. 50 ಎಕರೆ ಜಾಗದಾಗ ಈಗ 17 ಎಕರೆ ಅಟ್ಟ ನಮಗ್ ಹೇಳ್ತಾರ್ರಿ ಅವ್ರು. 17 ಅಟ್ಟ ಎಕರೆ ಅಂದ್ರ ಉಳ್ದದ್ದು 27 ಎಕರೆ ಉಳಿತ್ರಿ. 27 ಎಕರೆ ಉಳಿತ್ರಿ. ಮುಂದ ಅದು ಫಾರೆಸ್ಟ್ ಆಗೈತೆ ಅಂತ ಹೇಳ್ತಾರ್ರಿ ಅವ್ರು. ಫಾರೆಸ್ಟ್ ಆಗಿದ್ದು ಬಿಟ್ಟಿದ್ದು ಮತ್ ನಮ್ಮಲ್ಲಿ ಉತ್ತಾರ ತೆಗಿಸ್ಕೊಂಡ್ರಿ. ಆ ಉತ್ತಾರದಾಗ ಇವತ್ತಿನ ತಕ ಉತ್ತಾರ ನಮ್ಗ ರೆಡಿ ಐತ್ರಿ. ಫಾರೆಸ್ಟ್ ಹೆಂಗ್ ಹಾಕತ್ರಿ ಉತ್ತಾರ್ರಿ? ಅವ್ರ ಫಾರೆಸ್ಟ್ ಆದ್ರ ನಮ್ಗೆ ಎಷ್ಟ್ ಈಗ ನಿಗಮಕ್ಕ ಕೊಟ್ಟಾರ್ರಿ ಅವ್ರ ಜಾಗ. ಮುಂದ ಅದಕ್ ಉತ್ತಾರ ಹೆಂಗ್ ಹೊಂಟತ್ರಿ? ಫಾರೆಸ್ಟ್ ಆದ್ರ ಹೆಂಗ್ ಉತ್ತಾರ ಹೊಂಟತ್ರಿ? ಇವತ್ತಿನ ತಕ ಉತ್ತಾರ ಐತ್ರಿ ಅದ್ ನಮ್ಮಲ್ಲಿ. 50 ಎಕರೆನು ನಮ್ ಇದಕ್ಕನ ಐತ್ರಿ, ಅಂಡ್ರದಾಗ ಐತ್ರಿ ಅದ. ಅಟ್ ಆದ್ರೂ ಅವ್ರ ಬರೇ ನಮಗ್ ಏನೈತ್ರಿ, ನಾವ್ ಮಳ್ ಮಂದಿದೀವ್ರಿ. ನಾವು ಅವ್ರ ಏನ್ ಹೇಳಿ ನಾವು ಮೂನ್ ಆತೀವ್ರಿ. ನಾವು ಫಾರೆಸ್ಟ್ ಐತಾರು, ಫಾರೆಸ್ಟ್ ಐತಿ ಅನ್ನೋದ್ನ್ಯಾಗ ಇದು ಎಲ್ಲಿ ಫಾರೆಸ್ಟ್ ಆಗೈತಿ ಅಂದ್ರ ಇವತ್ತಿನ ತಕ ನಮಗ್ ಉತ್ತಾರ ಸಿಗಬಾರ್ದ್ರಿ. ಅದ್ 17 ಎಕರೆ ಅಟ್ಟ ಉತ್ತಾರ ನಮಗ್ ಸಿಗ್ಬೇಕ್ರಿ ಅದ. ಹೌದಿಲ್ರಿ? ಆ ಹೊತ್ನ್ಯಾಗ ಈಗ 50 ಎಕರೆ ಹೆಂಗ್ ಉತ್ತಾರ ಬತ್ರಿ ಅದ್ ನಮಗ? ಅದ ನಮಗ್ ಗೊತ್ತಿಲ್ರಿ. ಅವ್ರ ಸರ್ಕಾರದವ್ರು ಏನ್ ಹೇಳ್ತಾರೋ ಅದನ್ನ ನಾವು ಹೂ ಅಂತೀವ್ರಿ. ನಾವ್ ಮಳ್ ಮಂದಿ ನಮಗ್ ಈಗ ಏನ್ ಬೇಕಾಗಿಲ್ಲ. ನಮಗ್ ಉದ್ಯೋಗ ಮಾಡಾಕ್ ಜಾಗ ಇಲ್ರಿ, ಮತ್ ಇರಾಕ್ ಜಾಗ ಇಲ್ಲ, ಮಕ್ಳು ಮರಿ ಅದಾವು, ನಮ್ಗ್ ಬಾಡಿಗೆ ಕೊಟ್ಟು ಹೊಟ್ಟಿ ತುಂಬೋಕ್ ಆಗಂಗಿಲ್ಲ, ನಿರಂತರ ಉದ್ಯೋಗ ಇಲ್ಲಿ ಕೊಡಂಗಿಲ್ಲ. ಮುಂದ್ ಹಿಂಗಾಗಿ ಇವ್ರ MLA ಅವ್ರು ನಮಗ್ ಏನು ದಾದ್ ಮಾಡಂಗಿಲ್ರಿ. ಹೋದ್ರು ಅದ್ ಆಗಂಗಿಲ್ಲ, ಫಾರೆಸ್ಟ್ ಆಗೈತಿ ಅಂತ ಹಿಂಗತಕ ಅದನ್ನ ಹೇಳ್ಕೊತ ಬಂದ್ರಿ. ನಾವ್ ಎಲ್ಲಾ ಎಲ್ಲಾ ಕಡೆ ಕಾಗದ ಪತ್ರ ಕೊಟ್ರೆ ನಮಗ್ ಏನೂ ಉತ್ತರ ಬರಲ್ಲ. ನಿರಂತರ ಉದ್ಯೋಗ ಕೊಡ್ಬೇಕು, CTS ಮಾಡ್ಬೇಕು. ಮುಂದ್ 50 ವರ್ಷ ಆದವ್ರಿಗೆ ಮಾಸಾಶನ 5,000 ರೂಪಾಯಿ ನಮ್ಗೆ ಕೊಡ್ಬೇಕು. ಅದೆಲ್ಲ ಆಗೋ ತಕ ನಾವು ಇಲ್ಲಿ ಧರಣಿ ಸತ್ಯಾಗ್ರಹ ಕಾಯಂ ನಾವು ಕುಂಡಿರ್ತೀವ್ರಿ. 20 ಮಂದಿ ತಕ ಇಟ್ಟೆಲ್ಲ ನಮ್ಗೆ ಸರ್ಕಾರಕ್ಕೆ ಮುಟ್ಟಬೇಕು. ಮುಟ್ಟು ತಕ ನಾವು ಹೇಳಂಗಿಲ್ರಿ. ಎಲ್ಲಾ ಅಧಿಕಾರಿಗಳು ಬಂದು ನಮ್ಗೆ ಇಲ್ಲೇ ಭೇಟಿ ಆಗ್ಬೇಕ್ರಿ. ಮುಂದೆ 2017-18 ಉಮಾಶ್ರೀ ಮೇಡಮ್ ಹೆಂಗ್ ಕೊಟ್ರಿ ಹಂಗ ನಮಗ್ ಜಾಗ ಕೊಡ್ಬೇಕು. ನಮಗ ಉಳಿದದೆಲ್ಲ ಅವ್ರ 27 ಎಕರೆ ಏನಂತಿರ್ಲ ಫಾರೆಸ್ಟ್ ಆಗೈತೆ ತರ್ಲ, ನಮಗ ಅದು ಬೇಕಾಗಿಲ್ಲ. ಇದ್ರೊಳಗ ನಮಗ್ ಜಾಗ ಐತಿ, ಇದ್ರೊಳಗ ಕೊಡ್ಲಿ. ನಾವು ಉಳಿದ್ ನಾವು ಕೇಳಂಗಿಲ್ಲ. ಹೌದಿಲ್ರಿ? ಮತ್ತೆ ಅದಕ್ಕೆ ನಮಗೆ ಏನೈತಿ ಅದು ಜಾಗ ನಮ್ಮ ನೇಕಾರಿಗೆ ಆಗಬೇಕು, ನೇಕಾರಿಗೆ ಕೊಡಬೇಕು. ನೇಕಾರ ಮಕ್ಕಳ ಇಲ್ಲಿ ಬದಕಬೇಕು, ನೇಕಾರ ಉಳಿಬೇಕು. ನಾವು ದುಡಿದೀವಿ ಅಂದ್ರೆ ಇದು ನಮಗೆ ನಿಗಮ ಉಳಿದೈತೆ ಅಂತ ಹೇಳಿ ನನ್ನ ಮಾತು ಸುಮಿತ್ರಾ ಜಾಲಿಕಟ್ಟಿ. ಭಾರತ್ ಮಾತಾ ಕಿ ಜೈ. ನೇಕಾರ ಹೋರಾಟಕ್ಕೆ, ನೇಕಾರ 2 ದಿವಸದ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಭಾರತ್ ಮಾತಾ ಕಿ ಕೆಎಚ್ಡಿಸಿ ಕೈಮಗ್ಗ ನೇಕಾರರ ಹೋರಾಟಕ್ಕೆ, ಕೆಎಚ್ಡಿಸಿ ಕೈಮಗ್ಗ ನೇಕಾರರ ಹೋರಾಟಕ್ಕೆ, ವೇತನಕ್ಕಾಗಿ ಹೋರಾಟ, ವೇತನಕ್ಕಾಗಿ ಹೋರಾಟ, ಏನೇ ಬರಲಿ ಮನವಿ ಪತ್ರಗಳನ್ನು ಕೊಟ್ಟು ಸಾಕಷ್ಟು ಮಾಹಿತಿ ನೀಡಿದರೂ ಕೂಡ ಸರ್ಕಾರ ಇನ್ನೂ ಈ ನೇಕಾರ ಕಡೆಗೆ
ನೋಡದೇ ಇರುವ ಕಾರಣ ಇವತ್ತು ಅನೇಕ ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ನಾವು ಇವತ್ತಿನ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿವಿ. ನೂರಾರು ಜನರಿಗೆ ನಿವೇಶನಗಳಿಲ್ಲ, ನಿವೇಶನ ಇರುವವರಿಗೆ ಹಕ್ಕುಪತ್ರಗಳಿಲ್ಲ, ಸಿಟಿಯ ಸುತ್ತಾರಗಳಿಲ್ಲ. ಅದೇ ರೀತಿ ಈ ರಬಕವಿ ಬನಟ್ಟಿಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದಾವೆ. ಎಲ್ಲ ತರಕಾರಿ ಮತ್ತು ತರಕಾರಿ ಏನೇನು ನಮಗೆ ಬೇಕಾದ ತಂದು ಮಾಡ್ಕೊಂತೀವಿ. ಈಗ ಬಿಡು ಆಯ್ತು जल्दी आने फोन करेगा तो जल्दी हाथ छोड़ो. ये वतन ಕೆಎಚ್ಡಿಸಿ ನೇಕಾರರ ಮುಖ್ಯ ಬೇಡಿಕೆಗಳಿಗೆ ಕೆಎಚ್ಡಿಸಿ ನೇಕಾರರ ಮುಖ್ಯ ಬೇಡಿಕೆಗಳಿಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನೇಕಾರರ ಹೋರಾಟಕ್ಕೆ, ನೇಕಾರರ ಹೋರಾಟಕ್ಕೆ ಒಂದಾಗಿ ರೂಪಾಯಿಗಳ ಅವ್ಯವಹಾರ ಆಗೈತಿ. ಅದ್ರ ಮರುತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಪಾದಯಾತ್ರೆ ಮೂಲಕ ಹುಬ್ಬಳ್ಳಿವರೆಗೆ ಹೋದ್ರೂ ಸಹಿತ ಸರ್ಕಾರದ ಯಾವುದೇ ಉತ್ತರ ಇಲ್ಲದ ಕಾರಣ ನಾವಿವತ್ತಿಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಪ್ರಾರಂಭ ಮಾಡಿವಿ. ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಇಲ್ಲೇನು ಜಿಲ್ಲಾ ಉಸ್ತುವಾರಿ ಸಚಿವರದಾರ, ಅವ್ರಿಗೆ ಇನ್ನೂವರೆಗೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಜನ ನೇಕಾರಬೇಕು ಅಂತೇಳಿಂದ ಭಾಳಷ್ಟು ಬಾರಿ ಮನವರಿಕೆ ಮಾಡಿಕೊಂಡ್ರೆ ಒಂದು ಬಾರಿನೂ ಕೂಡ ಅವರು ಮುಖ್ಯಮಂತ್ರಿ ಅಂತ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡೋಕ್ಕಾಗಲಿಲ್ಲ. ಇಂಥ ಸಚಿವರು ಇರಬೇಕನ್ನು. ಆಮೇಲೆ ನೇಕಾರಿಕೆ ದಿನಗಳಿಂದ ನಾವೆಲ್ಲ ನಮಗೆ ನಿವೇಶನಗಳು ಬೇಕು, ಇರುವಂಥವ್ರಿಗೆ ರೀತಿಯ ಸುತ್ತಾರಗಳು ಬೇಕಂತೇಳಿ ಗಂಜಿ ಹೋರಾಟ ಮಾಡಿದ್ದೀವಿ. ಇಲ್ಲಿಂದ ಹುಬ್ಬಳ್ಳಿವರೆಗೆ ಪಾದಯಾತ್ರೆ ಮಾಡಿದ್ದೀವಿ. ಅನೇಕ ಬಾರಿ ಒಂದಾಗಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಆತ್ಮೀಯ